ಅದಾದ ನಂತರ ಓಬಳಾಪುರಂ ಹಗರಣದಲ್ಲಿ 2ನೇ ಬಾರಿಗೆ ಜೈಲಿಗೆ ಸೇರ್ಕೊಳ್ತಾರೆ. ಇಡಿ ಪ್ರಕರಣ, ಐಟಿ ಪ್ರಕರಣ, ಎಲ್ಲ ಚಾರ್ಜಸ್ಗಳು ಕೂಡ ರೆಡ್ಡಿ ಅವರ ಮೇಲೆ ದಾಖಲಾಗುತ್ತೆ. ಸೊ ಆಗ ಕಾಂಗ್ರೆಸ್ ಅಲ್ಲಿ 6 ಸ್ಥಾನವನ್ನು ಗೆಲ್ಲುವ ಮಟ್ಟಿಗೆ ಪ್ರಬಲ ಆಗಿತ್ತು. ಅದಾದ ನಂತರ ಬಿಜೆಪಿ ಎಲ್ಲ ಕ್ಷೇತ್ರಗಳನ್ನು ತೆಕ್ಕೆಗೆ ತಗೊಳ್ತು. ಬಿಜೆಪಿ ಪಡೆ ಯಾರಿತ್ತು ಅನ್ನೋದನ್ನು ನೋಡೋದಾದ್ರೆ ಆಗ ಶ್ರೀರಾಮುಲು, ಆ, ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಎಲ್ಲ ಇವರೇ ಎಮ್ ಎಲ್ ಎಗಳು. ಇವ್ರದೇ ಕ್ಷೇತ್ರ. ಬಳ್ಳಾರಿ ನೀವು ಏನಾದ್ರು ಕಾಲಿಟ್ರಲ್ಲಿ ಯಾರು ಮಾತಾಡಂಗಿಲ್ಲ. ಜನರದ್ದು ಯಾರು ಜಮೀನು ಇದ್ರೆ ನೀವೇನು ನಮ್ಮ ಜಮೀನು, ನಮ್ಮ ಖಾತಾ ಇದೆ, ನಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಇದೆ ಅನ್ನೋಂಗಿಲ್ಲ. ನೀವು ಅವ್ರು ಕೇಳಿದ್ರೆ ಜಮೀನು ಕೊಟ್ಟು ಬಿಡಬೇಕು. ಆ ರೀತಿಯಾದ ಪರಿಸ್ಥಿತಿ ಇತ್ತು. ಇವತ್ತು ಚಿತ್ರಣ ಬದಲಾಗಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಎಮ್ ಎಲ್ ಎಗಳು ಯಾರೂ ಕೂಡ ಇಲ್ಲ. ಇಷ್ಟು ಪ್ರಬಲವಾಗಿದ್ದಂಥ ಇದೇ ಜನಾರ್ದನ್ ರೆಡ್ಡಿ ಕ್ಷೇತ್ರವನ್ನೇ ಬಿಡಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ಒಂದು ಕೋರ್ಟ್ ಆರ್ಡರ್ ಇರುತ್ತೆ. ಬಳ್ಳಾರಿ ಕಾಲು ಕೂಡ ಇಡಂಗಿರ್ಲಿಲ್ಲ ಈ 1 ವರ್ಷದ ಹಿಂದೆವರೆಗೂ ಅವರು.